ವೇದಿಕೆ ಮೇಲಿರುವ ಮೇಲೆ ಕೆಳಗಿರುವ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಏನಂದ್ರೆ ಮೇಡಮ್, ಸಂಗೀತ ಭಾರತ್ ಬಂದೇನು ಅನಿಸ್ತಿದೆ ಅಂತ? ಸಂಗೀತ ಭಾರತ್ ಇನ್ನೂ ಬಂದಿಲ್ಲ, ಟೈಮ್ ಇದೆ ಒಂಚೂರು. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಸಂದೇಶ್ ಸರ್ ಜೊತೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ. ಸೊ ಒಳ್ಳೆ ಟೀಮ್. ಈ ಸಿನಿಮಾದ ಕಥೆನೂ ನಾನು ಕೇಳಿದೆ, ತುಂಬ ಒಳ್ಳೆಯ ಕತೆ. ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ. ಆಮೇಲೆ ಇನ್ನೊಂದೇನೆಂದರೆ, ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಗೊತ್ತಾಗ್ತಿಲ್ಲ, ಯಾಕಂದರೆ ಇನ್ನೂ ನಾವು ಆ್ಯಕ್ಟು ಶುರು ಮಾಡಿಲ್ಲ. ಬಟ್ ಸಂದೇಶ್ ಸರ್ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬರಿತಾ ಇದ್ವಿ, ಹಿಂಗೆ ಡೈಲಾಗ್ ಬರ್ತಿದ್ವಿ, ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಖುಷಿ. ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವರ್ಧನ್ ಅವರೇ. ತಮ್ಮ ಪಾತ್ರ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸಂದೇಶ್ ಸರ್, ಈ ಸಿನಿಮಾದ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಖಂಡಿತವಾಗ್ಲೂ ಒಂದು ಅದ್ಭುತವಾಗಿರುವಂಥ ಪಾತ್ರ. ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರವನ್ನು ಪ್ಲೇ ಮಾಡಿರಲಿಲ್ಲ. ಎರಡೇ ಶೇಡ್ ಇದೆ ಪಾತ್ರಕ್ಕೆ. ಐ ಥಿಂಕ್ ಒಂದು 70 ಆ ಥರ ಒಂದು ಏಜು, ನಾರ್ಮಲ್ ಏಜಲ್ಲಿ ಆ ಥರದ ಒಂದು ಕ್ಯಾರೆಕ್ಟ್ರು. ಅಂದರೆ ಡೈರೆಕ್ಟರ್ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಐ ಥಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಿಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ, ಸಾಯಂಕಾಲ 6 ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ. ಸೊ ಹಾಗೆ ಒಂದು ಅದ್ಭುತವಾದ ಪಾತ್ರ. ಈಗಲೇ ಬಿಗಿನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ. ಇನ್ನು ನನಗಂತೂ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಹಾಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಕೋಮಲ್ ಸರ್, ಮೇಘನಾ ಮೇಡಮ್ ಇದ್ದಾರೆ, ಅನುಷಾ ಇದ್ದಾರೆ, ಸಿರಾಜ್ ಮೇಡಮ್ ಇದ್ದಾರೆ, ಪ್ರತಿಯೊಬ್ಬರು ವಜ್ರದೀರೋರು, ಎಲ್ಲ ಒಳ್ಳೊಳ್ಳೆ ಕಲಾವಿದರು. ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ. ಐ ಥಿಂಕ್ ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ. ಗುಡ್ ಲಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗ ಕೊಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ವಜ್ರದೀಪ್ ಜೈನ್ ಸರ್, ತಮ್ಮ ಪಾತ್ರದ ಬಗ್ಗೆ, ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ತಮ್ಮ ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ, ಮೇಡಮ್ ನಮಸ್ತೆ, ಸಂದೇಶ್ ಸರ್ಗೆ ಹಾಗೆ ಮೀಡಿಯಾದ ಎಲ್ಲರಿಗೂ ನಮಸ್ಕಾರ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವರ ನಂಬಿಕೆ ಉಳಿಸ್ಕೋತೀನಿ ಆ ಪಾತ್ರಕ್ಕೆ. ಅವರಿಂದ ಹಾಗೆ ಮಿಕ್ಕಿರೋ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರವನ್ನು ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ. ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಸಿನಿಮಾ ಕಥೆಯೂ ತುಂಬ ಇಷ್ಟ ಆಯ್ತು ನನಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಹಾಗೆ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಜ್ರದೀಪ್ ಸರ್. MK ಮಠ ಸರ್ ಮಾತಾಡಿ. ಮಾತು ಬರುವುದಿಲ್ಲ. ಸಿನಿಮಾ ಶುರುವಾಗುವ ಮೊದಲು ಮಾತು ಬರುವುದಿಲ್ಲ, ಸಿನಿಮಾ ಮುಗಿದ ಮೇಲೆ ಬರ್ತದೆ. ನನ್ನ ಮಾಧ್ಯಮ ಮಿತ್ರರೇ, ಕಲಾವಿದರುಗಳೇ, ಸಿರಿ ಮೇಡಮ್, ಅಮ್ಮ ತಾಯಿ ನಮಸ್ತೆ ತಾಯಿ. ಕೋಮಲ್ ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ, ನನಗೆ ಈಗಲೂ ಚಿಕ್ಕ ವಯಸ್ಸು, ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ. ಇಲ್ಲಿ ಒಂದು ಮಾತು ಹೇಳಬೇಕು ಏನಂದರೆ, ಸಂದೇಶ್ ಅವರು ನನಗೆ ಬರೀ ನಿರ್ದೇಶಕರಲ್ಲ, ನನ್ನ ತಮ್ಮ ಕೂಡ. ಅವ್ರು ಒಂದೇ ಒಂದು ಮಾತು ಹೇಳಿದರೆ, ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ. ಬಹಳ ನೊಂದಿದ್ದೀನಿ. 9 ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ. ಈಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು, ಯಕ್ಷಗಾನದಲ್ಲಿ ಅವರ ಕಥೆನ ಹೇಳ್ಬಿಟ್ಟಿದ್ದಾರೆ. ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ. ಅವರು ಕತೆ ಮಾಡುವಾಗ ಇರ್ಬೋದು, ಸಂಭಾಷಣೆ ಮಾಡುವಾಗ, ಬರೆಯುವಾಗ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರದನ್ನು ಹೇಳಿಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ. ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ನಾನು ಹೋಗುವುದಿಲ್ಲ, ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡುವುದಿಲ್ಲ. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ದೇಶಕರ ತಂಡಕ್ಕೆ, ನನ್ನ ಪತ್ರಕರ್ತ ಗೆಳೆಯರಿಗೆ, ಮಿತ್ರರಿಗೆ ಎಲ್ರಿಗೂ ಶಿರವಾಗಿ ನಮಿಸ್ತಾ ನಿರ್ಗಮಿಸ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ ರೀ. ನನ್ನ ಹೆಸರು ಉಮೇಶ್ ಕಿನಾಳ್ ಅಂತ ಹೇಳಿ. ಕಾಮಿಡಿ ಕಿಲಾಡಿಗಳ ಭರ್ಜರಿ ಪಿಕ್ಚರ್ಸ್ ಅಂತ ರಿಯಾಲಿಟಿ ಶೋ ಮಾಡಿದೆ. ಈ ಒಂದಿಷ್ಟು ಸಿನಿಮಾಗಳು ಮಾಡತ್ವಿ. ಈಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಾಜೆಕ್ಟ್ ಒಳಗೆ ಕೆಲಸ ಮಾಡೋದು ಭಾಳ ಖುಷಿ ಅನ್ಸತೈತಿ.
ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೋಮಲ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇರೋದು ಭಾಳ ಖುಷಿ ಅನ್ಸತೈತಿ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಮೇಶ್. ತ್ರಿಷಿಕಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು, ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಿಲ್ಲ, ನನಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ, ಇವಾಗಲೇ ಗೊತ್ತಾಗ್ತಾ ಇದೆ. ಬಟ್ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಕೋಮಲ್ ಸರ್ಗೆ, ಅನುಷಾ ಮೇಡಮ್ಗೆ, ಮತ್ತು ಮೇಘ್ನಾರಾಜ್ ಮೇಡಮ್ಗೆ, ಮತ್ತು ನಮ್ಮೆಲ್ಲ ಕಲಾವಿದರ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತ ಬಯಸ್ತಾ, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಸಾಧಾರಣ ಒಂದು 1 ಇಯರಿಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತ ಎಂಟೈರ್ ಟೀಮ್ ಭಾಳ ಇಷ್ಟಪಟ್ಟು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಯೂನಿಕ್ ಆದಂಥ ಕಾನ್ಸೆಪ್ಟ್, 2 ಶೇಡಲ್ಲಿ ಕೊಡಬೇಕಂತ. ಹಾಗೆ ನನಗೂ ಕೂಡ ನಂದು 2ನೇ ಪ್ರೊಡಕ್ಷನ್. ಮೊದಲನೇದು ಕೂಡ ಸಂದೇಶ್ ಅಣ್ಣನವ್ರ ಜೊತೆಲೇ ಮಾಡಿದ್ದು. ಸೊ ಇದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮೆಲ್ಲರ, ವಿಶೇಷವಾಗಿ ಮಾಧ್ಯಮದವರ ಸಹಕಾರ, ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.